ಸಾಹಿತ್ಯ ಮಾತ್ರ ನಮಗೆ ಸತ್ಯವನ್ನು ಎದುರಿಸೋದಕ್ಕೆ ಬೇಕಾಗಿರುವ ಮನಸ್ಥಿತಿಯನ್ನು ಕಟ್ಟಿಕೊಡುತ್ತೆ. ಯಾವ ಬಹುತ್ವ ನಾವು ಇವತ್ತು ಬೇಕು ಅಂತೀವೋ ಅದನ್ನು ಅವರು ತಮ್ಮ ವಿಭಾಗದಲ್ಲಿನೇ ತೋರಿಸಿದ್ರು. ವಿವಿಧ ಸಿದ್ಧಾಂತಗಳನ್ನು ಒಪ್ಕೊಂಡಿರುವಂಥ ಶಿಕ್ಷಕರನ್ನು ಅವರೇ ಆಯ್ಕೆ ಮಾಡಿಕೊಂಡ್ರು. ಈ ಸಂದೇಶಗಳು, ಈ ವಿಮರ್ಶೆಗಳು, ಕ್ರಿಟಿಸಿಸಮ್ಮು ವ್ಯವಸ್ಥೆ ವಿರುದ್ಧ ಇರುವ ಬರೀ ಕಾವ್ಯ ವಿಮರ್ಶೆ ಅಷ್ಟೇ ಅಲ್ಲ, ದೇಶದ ರಾಜಕೀಯ ವಿಮರ್ಶೆ ಕೂಡ ಆಗಬೇಕು ಅನ್ನೋ ವಿಚಾರವನ್ನು ಇವತ್ತು ಇಲ್ಲೆಲ್ಲ ಮಂಡಿಸಿದ್ರು. ಅದು ಒಳ್ಳೆಯ ಸಾಹಿತ್ಯನೂ ಆಗಿರಬೇಕು. ಈ ಕಾಲದ ಒತ್ತಡ ಹೇಗಿದೆ ಅಂದರೆ ಒಳ್ಳೆಯ ಸಾಹಿತ್ಯನೂ ಆಗಿರಬೇಕು, ಜೊತೆಗೆ ಅದು ಒಂದು ಐಡೆಂಟಿಟಿನೂ ಇಟ್ಕೋಬೇಕು. ಈಗ ಮುಸ್ಲಿಂ ಸ್ತ್ರೀವಾದ ಅಂತನೋ ಅಥವಾ ನಾವು ಬ್ರಾಹ್ಮಣ ಸ್ತ್ರೀವಾದ ಅಂತನೋ, ನಾವು ನಮ್ಮ ಹಕ್ಕಿನ ಬಗೆಗೆ, ಈ ಸಮುದಾಯದ ಆರೋಗ್ಯದ ಬಗೆಗೆ, ಈ ಸಮುದಾಯದ ಸೌಷ್ಠವದ ಬಗೆಗೆ, ಸೌಹಾರ್ದದ ಬಗೆಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಕು. ಅದರ ಬಗೆಗೆ ಕಾರ್ಯಪ್ರವೃತ್ತರಾಗಬೇಕು ಅಂತಂದರೆ ನಾವು ಮರಳಿ ಕಲೆಗಳಿಗೆ ವಾಪಸ್ ಹೋಗಬೇಕು. ಗುಲಾಬಿ ಹೂವಿನ ಪರಿಮಳಕ್ಕಾಗಿ ಬೇರುಗಳನ್ನು ಹುಡುಕಬೇಡ. ಕೇವಲ ಕೃತಿ ವಿಮರ್ಶೆ ಅಲ್ಲ, ವಿಮರ್ಶೆ ಅನ್ನೋದು ಅದರ ನಿಜಾರ್ಥದಲ್ಲಿ ಲೋಕವಿಮರ್ಶೆಯೂ ಹೌದು ಅನ್ನೋದನ್ನು ಸ್ವತಃ JSS ಕೂಡ ನಂಬಿದವರಾಗಿದ್ದರು, ಪಾಲಿಸಿದವರಾಗಿದ್ದರು. ಅದರಿಂದ JSS ಅವರ ಜನ್ಮ ಶತಾಬ್ದಿಯ ಈ ವರ್ಷದ ಮೊದಲನೇ ಕಾರ್ಯಕ್ರಮವನ್ನು ವಿಮರ್ಶೆಯ ಸಮಕಾಲೀನ ಸಂದರ್ಭವನ್ನು ಕುರಿತ ಚರ್ಚೆಯಿಂದ ಆರಂಭ ಮಾಡ್ತಿರೋದು ಸಕಾಲಿಕವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕೆಂದರೆ ಕಾವ್ಯಕ್ಕಿಂತ ವಿಮರ್ಶೆಯ ಪಾತ್ರ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ನೈತಿಕವಾಗಿ ದೊಡ್ಡದು ಅನ್ನೋದನ್ನು ಎಲ್ಲರೂ ಒಪ್ಪಿದ್ದಾರೆ. ಮತ್ತು ಅದರ ಮುಂದುವರಿಕೆಯಾಗಿ ಈ ರಾಷ್ಟ್ರೀಯ ಸಂವಾದವನ್ನು JSS ಟ್ರಸ್ಟ್ ಆಯೋಜನೆ ಮಾಡಿತ್ತು. ತುಂಬ ಒಳ್ಳೆಯ ಕಾರ್ಯಕ್ರಮ ಆಯಿತು. ಯಾಕೆ ಅಂತಂದರೆ ಸಮಕಾಲೀನ ವಿಮರ್ಶೆ ಎದುರಿಸ್ತಾ ಇರುವ ಬಿಕ್ಕಟ್ಟುಗಳನ್ನು ಕುರಿತ ಹಾಗೆ ಉದಯನ್ ವಾಜಪೇಯಿ ಅವರಿರ್ಬೋದು, ಚೆನ್ನಿಯವರಿರ್ಬೋದು, ತಾರಿಣಿ ಅವರಿರ್ಬೋದು, ಅವರು ಎತ್ತಿದ ಪ್ರಶ್ನೆಗಳಿದ್ದಾವಲ್ಲ, ಅವು ತುಂಬ ಮುಖ್ಯವಾದ ಪ್ರಶ್ನೆಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ದೃಷ್ಟಿಯಿಂದ ಈ ರಾಷ್ಟ್ರೀಯ ಸಂವಾದ ಬಹಳ ಪ್ರಸ್ತುತವಾದ ಒಂದು ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕೆಂದರೆ ವಿಮರ್ಶೆಯೂ ಸೇರಿದ ಹಾಗೆ ಎಲ್ಲ ಕಲೆಗಳ ಬಹಳ ಮುಖ್ಯವಾದ ಹೊಣೆಗಾರಿಕೆ ಯಾವುದು ಅಂತಂದರೆ ನಮ್ಮ ಸವಾಲುಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಬೇಕಾಗಿರುವ ವೇದಿಕೆಯನ್ನು ಸೃಷ್ಟಿ ಮಾಡೋದು, ಮತ್ತು ಆ ವೇದಿಕೆ ಸೃಷ್ಟಿಗೆ ಇರುವಂಥ ಅಡೆತಡೆಗಳೇನಿದ್ದಾವೆ ಅವುಗಳನ್ನು ನಿರ್ಭೀತಿಯಿಂದ ನಿಸ್ಸಂಕೋಚವಾಗಿ ಚರ್ಚೆ ಮಾಡುವಂಥದ್ದು. ಇವತ್ತು ನಡೆದ ಚರ್ಚೆ ಅಂಥದ್ದೇ ಅನ್ನೋದರಲ್ಲಿ ನನಗೇನು ಅನುಮಾನ ಇಲ್ಲ. ಆ ದೃಷ್ಟಿಯಿಂದ JSS ಅವರು ಸಂತೋಷ ಪಡಬಹುದಾದ ಒಂದು ಕಾರ್ಯಕ್ರಮವನ್ನು ಟ್ರಸ್ಟ್ ಆಯೋಜನೆ ಮಾಡಿತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ವಿದ್ಯಾರ್ಥಿಗಳು ಯಾವತ್ತಿಗಿಂತ ಹೆಚ್ಚು ಸಾಹಿತ್ಯದ ಕಡೆಗೆ ಬರಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಸಾಹಿತ್ಯ ಮಾತ್ರ ನಮಗೆ ಸತ್ಯವನ್ನು ಎದುರಿಸೋದಕ್ಕೆ ಬೇಕಾಗಿರುವ ಮನಸ್ಥಿತಿಯನ್ನು ಕಟ್ಟಿಕೊಡುತ್ತೆ. ಅದು ಎಂಥದ್ದೇ ಬಿಕ್ಕಟ್ಟಾಗಿರ್ಬೋದು, ಆ ಬಿಕ್ಕಟ್ಟನ್ನು ನಾವು ಎದುರಿಸೋದಕ್ಕೆ ಬೇಕಾಗಿರುವ ಮನಸ್ಥಿತಿಯನ್ನು ಕಲೆಗಳು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ರಂಗಭೂಮಿ ಇರ್ಬೋದು, ಅವು ಕಟ್ಕೊಡ್ತವೆ ನಮಗೆ. ಅದರಿಂದ ಯಾವಾಗಲೂ ನಮಗೆ ಈ ವ್ಯವಸ್ಥೆಯ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ಅದಕ್ಕೆ ಶರಣಾಗಿ ಬದುಕೋದನ್ನೇ ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋದನ್ನು ಸಾಮಾಜಿಕ ಮೌಲ್ಯಗಳು ಹೇಳ್ತಾ ಇರ್ತವೆ. ಆದರೆ ಸಾಹಿತ್ಯವೂ ಸೇರಿದ ಹಾಗೆ ಎಲ್ಲ ಕಲೆಗಳು ನಮ್ಗೆ ಹೇಳೋದು ಏನನ್ನ ಅಂತಂದರೆ, ಇಲ್ಲ, ನಾವು ರಾಜಿ ಮಾಡ್ಕೋಬೇಕಾಗಿಲ್ಲ ಅನ್ನೋದನ್ನು. ನಾವು ನಮ್ಮ ಹಕ್ಕಿನ ಬಗೆಗೆ, ಈ ಸಮುದಾಯದ ಆರೋಗ್ಯದ ಬಗೆಗೆ, ಈ ಸಮುದಾಯದ ಸೌಷ್ಠವದ ಬಗೆಗೆ, ಸೌಹಾರ್ದದ ಬಗೆಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಕು. ಅದರ ಬಗೆಗೆ ಕಾರ್ಯಪ್ರವೃತ್ತರಾಗಬೇಕು ಅಂತಂದರೆ ನಾವು ಮರಳಿ ಕಲೆಗಳಿಗೆ ವಾಪಸ್ ಹೋಗಬೇಕು, ಸಾಹಿತ್ಯವೂ ಸೇರಿದ ಹಾಗೆ. ಆ ದೃಷ್ಟಿಯಿಂದ ಸಾಹಿತ್ಯಕ್ಕೆ ವಿದ್ಯಾರ್ಥಿಗಳು ಮರಳಬೇಕಾಗಿರೋದು ಇವತ್ತಿನ ತುರ್ತು ಅಂತ ನಾನು ತಿಳ್ಕೊಂಡು. JS ಶಿವರುದ್ರಪ್ಪ ಅವರು ವಿಶೇಷವಾಗಿ ಕಾವ್ಯ ಮತ್ತು ವಿಮರ್ಶೆಗೆ ಅವರು ಪ್ರಾಶಸ್ತ್ಯವನ್ನು ಕೊಟ್ಟು, ಅವ್ರ ಹೆಸರಿರೋದು ಕೂಡ ವಿಮರ್ಶೆ ಮತ್ತು ಕಾವ್ಯದಲ್ಲಿ. ಈಗ ವಿಮರ್ಶೆ ಅಂತ ಬಂದಾಗ JSS ಕೂಡ ಲೋಕ ವಿಮರ್ಶೆ ಮತ್ತು ಸಾಹಿತ್ಯ ವಿಮರ್ಶೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದರು. ಅವರ ನಿಲುವು ಯಾವಾಗಲೂ ಆರೋಗ್ಯಕರವಾಗಿತ್ತು. ಅದನ್ನೇ ಬಹುಶಃ ನಾನು ಇಲ್ಲಿ ಪ್ರತಿಪಾದಿಸಲಿಕ್ಕೆ ಪ್ರಯತ್ನಪಟ್ಟೆ. ಯಾಕೆಂದರೆ ಕನ್ನಡ ವಿಮರ್ಶೆ ಯಾವಾಗಲೂ ಅದೊಂದು ರೀತಿ ವಿವೇಕದ ಒಂದು ಶೋಧ. ಆ ವಿವೇಕ, ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಕಾಮನ್ ಸೆನ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕನ್ನಡ ವಿಮರ್ಶೆ ಕೂಡ ಜೀವಂತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. JSS ಅಡ್ರೆಸ್ ಮಾಡೋ ಕಾಲಕ್ಕೆ ಅದನ್ನು ಅವರು ಒಂದು ಸಾಹಿತ್ಯ ದಾರಿ ಅಂತ ಗುರುತಿಸಿದ್ರು. ಆದರೆ ಇಷ್ಟೆಲ್ಲ ಮುಂದೆ ವರೆದಂತೆ ಇಲ್ಲಿ ಮತ್ತೆ ಒಳಗೆ ಗ್ರೂಪ್ಸ್ ಆಗಿರೋದು, ಮತ್ತೆ ಮೈಕ್ರೋ ಗ್ರೂಪ್ಸ್ ಆಗಿರೋದು, ಇವನ್ನೆಲ್ಲ ಅವರು ಪ್ರಾಯಶಃ ಇನ್ನೂ ಅಡ್ರೆಸ್ ಮಾಡಿರಲಿಲ್ಲ. ಆದರೆ ಇದೊಂದು ಪ್ರಶ್ನೆ, ಐಡೆಂಟಿಟಿ ಪಾಲಿಟಿಕ್ಸಿನ ಪ್ರಶ್ನೆ ಅದು ಅಂತ ಅವ್ರು ಅಡ್ರೆಸ್ ಈವನ್ ಸ್ತ್ರೀವಾದಿ ಸಾಹಿತ್ಯವನ್ನು ಅವ್ರು ಅಡ್ರೆಸ್ ಮಾಡಿದ್ದಾರೆ. ಹಾಗೆ ದಲಿತ ಸಾಹಿತ್ಯವನ್ನು ಕೂಡ
ಮಾಡಿದ್ದಾರೆ. ಅದು ಮಹಿಳಾ ಸಾಹಿತ್ಯ, ದಲಿತ ಸಾಹಿತ್ಯ ಅಂತ ನಾವು ಪ್ರಮೋಟ್ ಮಾಡಲಿಕ್ಕಾಗಲ್ಲ. ಅದು ಒಳ್ಳೆಯ ಸಾಹಿತ್ಯನೂ ಆಗಿರಬೇಕು. ಈ ಕಾಲದ ಒತ್ತಡ ಹೇಗಿದೆ ಅಂದರೆ ಒಳ್ಳೆಯ ಸಾಹಿತ್ಯನೂ ಆಗಿರಬೇಕು, ಜೊತೆಗೆ ಅದು ಒಂದು ಐಡೆಂಟಿಟಿನೂ ಇಟ್ಕೋಬೇಕು. ಈಗ ಮುಸ್ಲಿಂ ಸ್ತ್ರೀವಾದ ಅಂತನೋ ಅಥವಾ ನಾವು ಬ್ರಾಹ್ಮಣ ಸ್ತ್ರೀವಾದ ಅಂತನೋ, ಈಗ ವೈದೇಹಿ ಅಂತ ಓದಲಿಕ್ಕಾಗಲ್ಲ ಇವತ್ತು. ವೈದೇಹಿ ಕುಂದಾಪುರ ಕನ್ನಡ ಅವ್ರದ್ದು ಬ್ರಾಹ್ಮಣ ಕುಟುಂಬ ಅಂತೆಲ್ಲ ನಾವು ಇಟ್ಕೊಂಡೇ, ಹಿಸ್ಟಾರಿಕಲ್ಲಾಗಿ ಇಟ್ಕೊಂಡೇ ಅವ್ರದನ್ನು ನಾವಿವತ್ತು ಅಧ್ಯಯನ ಮಾಡಬೇಕಾದಂಥ ಒಂದು ಇದಕ್ಕೆ ಬಂದಿದ್ದೀವಿ. ಇದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತ ನಾವು ಪ್ರಶ್ನೆ ಕೇಳ್ಕೊಂಡಾಗ ಕೆಲವು ಕಡೆಗೆ ನಮಗೆ ಸಿಗಲಾರ್ದ ಕೆಲವು ಸತ್ಯಗಳು, ಆಯಾಮಗಳು ಸಿಕ್ಕಿದ್ದಾವೆ. ಆದರೆ ಇನ್ನು ಕೆಲವು ಲಂಕೇಶ್ ಹೇಳ್ದಂಗೆ ಗುಲಾಬಿ ಹೂವಿನ ಪರಿಮಳಕ್ಕಾಗಿ ಬೇರುಗಳನ್ನು ಹುಡುಕಬೇಡ ಅಂತ ಹೇಳ್ತಾರೆ. ಹಾಗೆ ನಾವು ಎಲ್ಲೋ ಜಾತಿ ಮತ್ತು ನಮ್ಮ ವರ್ಗ, ನಮ್ಮದಿದು ಸೋಷಿಯಲ್ ಐಡೆಂಟಿಟಿಗಳನ್ನು ತುಂಬ ವೈಭವೀಕರಿಸ್ತಾ ಇದ್ದೀವೇನೋ ಅಂತ ಒಂದು ಆತಂಕ. ಅವರ ಪ್ರಾಮುಖ್ಯತೆ ಬಗ್ಗೆ ಬಹಳ ಒಳ್ಳೆಯ ಮಾತುಗಳು ಬಂದವು. ಯಾವ ಬಹುತ್ವ ನಾವು ಇವತ್ತು ಬೇಕು ಅಂತೀವೋ ಅದನ್ನು ಅವರು ತಮ್ಮ ವಿಭಾಗದಲ್ಲಿನೇ ತೋರಿಸಿದ್ರು. ವಿವಿಧ ಸಿದ್ಧಾಂತಗಳನ್ನು ಒಪ್ಕೊಂಡಿರುವಂಥ ಶಿಕ್ಷಕರನ್ನು ಅವರೇ ಆಯ್ಕೆ ಮಾಡಿಕೊಂಡ್ರು. ಒಬ್ಬರು ದಲಿತ ಕವಿ, ಒಬ್ಬರು ಮಾರ್ಕ್ಸಿಸ್ಟ್ ವೈಚಾರಿಕರು, ಒಬ್ಬರು ಜೈನ ಧರ್ಮದ ಒಬ್ಬ ಸ್ಕಾಲರ್. ಇಂಥವ್ರನ್ನೆಲ್ಲರನ್ನೂ ಯಾಕೆ ಸೇರಿಸಿದಂದರೆ ಕನ್ನಡದ ಅಧ್ಯಯನ ಅಂತಂದರೆ ಈ ಬಹುತ್ವದ ಅಧ್ಯಯನ ಅನ್ನೋದನ್ನು ಅವರು ಶಿವರುದ್ರಪ್ಪನವ್ರು ತೋರಿಸ್ಕೊಟ್ಟಿದ್ದು ಮಾತ್ರ ಅಲ್ಲ, ಅವರು ಅಕಾಡೆಮಿಯ ಅಧ್ಯಕ್ಷರಾಗಿ ಮಾಡಿರೋ ಕೆಲಸ ಬಹಳ ಅಪರೂಪದ್ದು ಅಂತ. ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದಂಥ ಆರೋಗ್ಯಕರ ಕೆಲಸಗಳನ್ನು ಶಿವರುದ್ರಪ್ಪನವ್ರು ಮಾಡಿದ್ದಾರೆ. ಇವತ್ತು ನಮ್ಗೆ ಹೆಚ್ಚು ಅದು ಪ್ರಸ್ತುತ ಅನ್ನಿಸ್ತಾ ಇದೆ. ಇವತ್ತು ಅವರ ಬರಹ, ಅವರ ಬದುಕು ಮತ್ತು ಅವರು ಮಾಡಿರೋ ಅಕಾಡೆಮಿಕ್ ಕೆಲಸಗಳೇನಿವೆ ಇವತ್ತು ಬಹಳ ಪ್ರಸ್ತುತ ಆಗಿವೆ ನಮಗೆ. ಯಾಕೆಂದರೆ ನಮಗೆ ಬೇಕಾಗಿರೋದು ಆ ಬಹುತ್ವ ಬೇಕಾಗಿದೆ ನಮಗೆ. ಇವತ್ತು ಎಲ್ಲ ಸಿದ್ಧಾಂತಗಳನ್ನು ನಿರ್ವಹಿಸಿಕೊಂಡು ಓದುವ, ಕಲಿಯುವ ಒಂದು ಅವಕಾಶ ಬೇಕಾಗಿದೆ. ಅದಕ್ಕೋಸ್ಕರ ಅವರು ಇವತ್ತು ಪ್ರಸ್ತುತ ಅಂತ ನಾನು ಹೇಳ್ತೀನಿ. ಜಿ ಎಸ್ ಶಿವರುದ್ರಪ್ಪನವರು ಒಬ್ಬ ಕವಿ ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ವಿಮರ್ಶಕರು. ಮತ್ತು ನಾಡಿನಲ್ಲಿ ಭಾಳ ದೊಡ್ಡ ವಿಮರ್ಶಕರನ್ನು ಬೆಳೆಸ್ತಂಥವ್ರು. ಅಂಥವರು ಇವತ್ತು ಅಂಥವರನ್ನು ಕುರಿತು ಇವತ್ತು ವಿಮರ್ಶೆ ಒಂದು ರಾಷ್ಟ್ರ ಸಂವಾದವನ್ನು ಏರ್ಪಡಿಸಿದ್ದು ಭಾಳ ಪ್ರಮುಖವಾದ ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇಲ್ಲಿ ಭಾಳ ದೊಡ್ಡ ಭೋಪಾಲ್ನಿಂದ ಒಬ್ಬ ವಾಜಪೇಯಿ ಅವರು ಬಂದವರೆ, ದೊಡ್ಡ ವಿಮರ್ಶಕರು, ಈ ದೇಶದ ದೊಡ್ಡ ವಿಮರ್ಶಕರು. ಮತ್ತು ರಾಜೇಂದ್ರ ಚೆನ್ನೈಯವರು ಬಂದವರೆ, ಹಾಗೇ ತಾರಿಣಿ ಸುಬದಾಯಿನಿಯವರು. ನಮ್ಮ ಸಮಿತಿಯಲ್ಲೇ ಪ್ರತಿಷ್ಠಾನದಲ್ಲೇ ಡಾಕ್ಟ್ರು MS ಆಶಾದೇವಿಯವರು ಕೂಡ ಒಬ್ಬ ದೊಡ್ಡ ವಿಮರ್ಶಕರು. ಇವರೆಲ್ಲರೂ ಇವತ್ತು ಭಾಳ ಒಳ್ಳೆಯ ವಿಚಾರಗಳನ್ನ ಮಂಡಿಸಿದ್ರು. ಇದು ರಾಜ್ಯ ಮಟ್ಟ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾದಂಥ ಕಾರ್ಯ. ಏಕೆಂದರೆ ಇವತ್ತು ವಿಮರ್ಶಕರು ಮಾತಾಡಿದ ಮಾತುಗಳನ್ನು ಕೇಳಿದಾಗ ಈ ಸಂದೇಶಗಳು, ಈ ವಿಮರ್ಶೆಗಳು, ಕ್ರಿಟಿಸಿಸಮ್ಮು, ವ್ಯವಸ್ಥೆ ವಿರುದ್ಧ ಇರುವ ಬರೀ ಕಾವ್ಯ ವಿಮರ್ಶೆ ಅಷ್ಟೇ ಅಲ್ಲ, ದೇಶದ ರಾಜಕೀಯ ವಿಮರ್ಶೆ ಕೂಡ ಆಗಬೇಕು ಅನ್ನೋ ವಿಚಾರವನ್ನು ಇವತ್ತು ಇಲ್ಲೆಲ್ಲ ಮಂಡಿಸಿದ್ರು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಥರದ ಸಂಕಿರಣಗಳಾಗಬೇಕಾಗಿದೆ. ವಿಮರ್ಶೆ ಬಗ್ಗೆ, ಟೀಕೆ ಬಗ್ಗೆ, ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಮಾತಾಡಬೇಕಾಗಿದೆ ಅನ್ನುವ ಸಂದೇಶ ಇವತ್ತು ಹೊರಗೆ ಬಂದಿದೆ.